ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ವಾಕಿಂಗ್ ಹೋಗೋಕೆ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿದ್ದೀನಿ ಆಲ್ರೆಡಿ. ಚಲೋ ವಾಕಿಂಗ್ ರೆಡಿ ಆಗೋಣ. ಮುಂದೆ ಮಾತಾಡ್ತಾ ನಮ್ಮ ವಾಕಿಂಗ್ ಮುಗಿಸ್ಕೊಂಡು ಬರೋಣ, ಸರಿನಾ? ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಈಗ ಮೇನ್ ರೋಡ್ಗೆ ಎಂಟ್ರಿ ಆದೆ ಕಣ್ರಿ. ಮನೆಯಿಂದ ಹೊರಗಡೆ ಬಂದು ಮತ್ತೆ ವೆಹಿಕಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸ್ನೇಹಿತರೆ, ಹೈವೇಗೆ ಬಂದಿದ್ದೀನಿ. ಇವತ್ತಿನ ವಿಚಾರ ಏನು ಅಂದರೆ ಕೆಲಸ ಮಾಡೋದ್ರಿಂದ ನಮಗೇನಾಗುತ್ತೆ, ಏನೇನು ಸಿಗುತ್ತೆ, ಏನೇನು ಸಿಗೋದಿಲ್ಲ, ಏನೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ, ಏನೆಲ್ಲ ನಮಗೆ ತೊಂದರೆಗಳು ಬರುತ್ತೆ, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೋಡಿ ಸರ್, ಕೆಲಸ ಮಾಡೋಕ್ಕೆ ಅಂತ ಹೊರಟ ಮೇಲೆ ಮೊದಲು ನೀವು ಮಾಡೋ ಮೊದಲನೇ ಕೆಲಸ ಏನು ಅಂದರೆ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳೋದು. ಈಗ ಯಾರಾದರೂ ಒಬ್ಬರು ಕೆಲಸ ಮಾಡೋಕ್ಕಂತೆ ನೂರಾರು ಜನ ನೂರಾರು ಮಾತುಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆ ನೂರಾರು ಮಾತುಗಳನ್ನು ನೀವು ಕೇಳಿದ ತಕ್ಷಣ ಕೆಲವೊಂದಕ್ಕೆ ಮೋಟಿವೇಟ್ ಆಗುತ್ತೆ, ಕೆಲವೊಂದಕ್ಕೆ ಡಿಮೋಟಿವೇಟೂ ಆಗ್ಬೋದು. ಅದಕ್ಕೆ ನೀವು ಮೊದಲು ಕೆಲಸ ಮಾಡೋದು ಅಂದರೆ, ಮೊದಲು ನೀವು ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಮ ಕಿವಿಗಳನ್ನು ಪ್ಯಾಕ್ ಅಂದರೆ ಬಂದ್ ಮಾಡಿಬಿಡೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೆಲಸಕ್ಕೆ ಒಳ್ಳೆಯ ಒಂದು ಮಾರ್ಗ ಸಿಗುತ್ತೆ. ಯಾಕಂದರೆ ಯಾರ್ಯಾರೋ ಏನೇನೋ ಹೇಳಿದ್ದನ್ನು ಕೇಳ್ತಾ ಮಾಡೋಕ್ಕೆ ಹೋದ್ಮೇಲೆ ನಿಮಗೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಬರೋದಿಲ್ಲ. ನೀವು ಮಾಡೋ ಕೆಲಸದಲ್ಲಿ ನೀವು ಕಾನ್ಸಂಟ್ರೇಟ್ ಆಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮೊದಲು ನೀವು ಕಿವಿ ಮುಚ್ಚಿಕೊಂಡು ನಿಮ್ಮ ಕೆಲಸದಲ್ಲಿ ನಿರತವಾಗಿ ಸ್ಟಾರ್ಟ್ ಮಾಡಬೇಕು. ಇನ್ನು ಕೆಲಸ ಮಾಡ್ತೀನಿ ಅಂತಂದು ಸಿಕ್ಕದ ಕೆಲಸನೂ ಮಾಡೋಕ್ಕೆ ಹೋಗೋಕ್ಕಾಗೋದಿಲ್ಲ. ನೀವು ಕೆಲಸ ಮಾಡೋದ್ರ ಮುಂಚೆ ಕೆಲವೊಂದು, ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇರೋದರಿಂದ ನಮ್ಮ ಸೂರ್ಯದೇವರು ಕಾಣಿಸ್ತಾ ಇಲ್ಲ. ನಾನು ಬೆಳಗ್ಗೆ ಇವತ್ತು ಒಂದು ಸ್ವಲ್ಪ ಬೇಗನೂ ಹೋದೆ ವಾಕಿಂಗ್ಗೆ, ಬೇಗನೂ ಬಂದೆ. ಅಷ್ಟರಲ್ಲಿ ಸೂರ್ಯದೇವರು ಕಾಣಿಸ್ತಾನೇ ಇಲ್ಲ. ಚಲೋ, ಒಂದು ಸ್ವಲ್ಪ ಟೈಮ್ ತೊಗೊಂಡು ತೋರಿಸ್ತೀನಿ, ಓಕೆನಾ? ನೋಡಿ ಸರ್, ಸೂರ್ಯದೇವರು ಬಂದರು. ಇನ್ನೂ ಮೋಡದಲ್ಲೇ ಸ್ವಲ್ಪ ಇದ್ದಾರೆ. ನೈಸ್.